ಪಂಚಮಸಾಲಿ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಡಿಸೆಂಬರ್ 10ರಂದು ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಹಾಕಲಿಕ್ಕೆ ಪಂಚಮಸಾಲಿ 2A ಮೀಸಲಾತಿ ಹೋರಾಟಗಾರರು ನಿರ್ಧಾರವನ್ನ ಮಾಡಿದ್ದಾರೆ. 5,000ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ರ್ಯಾಲಿಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. 1ನೇ ತಾರೀಕಿನಿಂದ ಬೆಳಗಾವಿಯ ತಾಲೂಕು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪಂಚಮಸಾಲಿ ಹೋರಾಟದಲ್ಲಿ ಲಕ್ಷಾಂತರ ಜನ ಭಾಗಿಯಾಗುವಂತಹ ನಿರೀಕ್ಷೆಯನ್ನು ಕೂಡ ಹೊಂದಲಾಗಿದೆ. ಪಂಚಮಸಾಲಿ ನಡಿಗೆ ವಿಧಾನಸೌಧ ಒಳಗೆ ಎಂಬ ಘೋಷವಾಕ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಈ ಕುರಿತಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಆದರೆ ಈ ಕಾರ್ಯಕ್ರಮದಲ್ಲಿ ಈಗ ಭಿನ್ನ ಸ್ವರಗಳು ಕೂಡ ಕೇಳಿ ಬರ್ತಾ ಇದೆ. ವರ್ಷಗಳ ನಂತರದಲ್ಲಿ ಫಸ್ಟ್ ಟೈಮ್ CM ಮೀಟಿಂಗ್ ಕರೆದ್ರು. ಒಂದು ಭರವಸೆ ಕೊಡೋ ಕೆಲಸ ಮಾಡಲಿಲ್ಲ ಅಂದಮೇಲೆ ಇನ್ನು ಅನಿವಾರ್ಯ ಒಂದು ಉಗ್ರ ಹೋರಾಟ ಕರೆ ಕೊಡೋಣ. ಹೆಂಗೋ ನಮ್ಮ ಭಾಗಕ್ಕೆ ಬೆಳಗಾವಿ ಬಂದೇ ಬರ್ತಾರೆ. ಒಂದು ಉಗ್ರ ಹೋರಾಟ ಮೂಲಕವಾಗಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವಂಥ, ಸರ್ಕಾರದ ಮನವೊಲಿಸುವಂಥ ಹಕ್ಕನ್ನು ಕೇಳೋ ಪ್ರಯತ್ನ ಮಾಡೋಣ ತಿಳ್ಕೊಂಡು ಡಿಸೆಂಬರ್ 10ನೇ ತಾರೀಕು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಣ. ನಮ್ಮ ನೋವನ್ನು, ನಮ್ಮ ಆಕ್ರೋಶವನ್ನು, ನಮ್ಮ ಸಂಕಟವನ್ನು ಈ ಮೂಲಕ ವ್ಯಕ್ತಪಡಿಸೋಣ ಅಂತೇಳಿ ಅವತ್ತೇ ರಾಜ್ಯ ಜನರಿಗೆ ನಾವು ಕರೆ ಕೊಟ್ಟು ಮನೆ ಹುಬ್ಬಳ್ಳಿಯಲ್ಲಿ ರಾಜ್ಯ ಸಮಿತಿ ಸಭೆ ಆಯಿತು. ನಮ್ಮ ಶಿವಶಂಕರ್ ಅವರು, ಬಸವಪಾಟಿ ಯತ್ನಾಳ್ ಅವರು, ಮೋಹನ್ ಲಿಂಬಿಕೆ ಅವರು, ಅರವಿಂದ್ ಬೆಲ್ಲದ್ ಎಲ್ಲರೂ ಬಂದಿದ್ದರು. ಅವತ್ತು ಎಲ್ಲರಿಗೂ ಸರ್ವಾನುಮತದಿಂದ 10ನೇ ತಾರೀಕು ನಾವೆಲ್ಲರೂ ವಿಧಾನಸೌಧ ಮುತ್ತಿಗೆ ಹಾಕೋಣ, ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡಬೇಕು ಅಂತೇಳಿ 1ನೇ ತಾರೀಕಿಂದ ಬೆಳಗಾವಿ ಜಿಲ್ಲೆಯ ಸುಮಾರು 18 ತಾಲೂಕುಗಳಿಗೆ ಪ್ರವಾಸ ಮಾಡಿ ನಮ್ಮ ಜನರ ಬಳಿಗೆ ಮತ್ತೆ ಹೋಗ್ತೀನಿ, ನೀವು 4 ವರ್ಷಗಳ ಬೆಂಬಲ ಕೊಟ್ಟಿರಿ, ಈಗಲೂ ಬೆಂಬಲ ಕೊಡಬೇಕು ಅಂತೇಳಿ ಒಟ್ಟಾರೆ ಪ್ರತಿಭಟನೆ ಸ್ವರೂಪ ಏನಪ್ಪ ಅಂದರೆ ಲಕ್ಷಾಂತರ ಪಂಚಮಸಾಲಿಗಳು ತಮ್ಮ ಸ್ವಂತ ವಾಹನ ಮೂಲಕವಾಗಿ